ಸ್ನೇಹಿತರೆ, ಇನ್ನು ನಿಮ್ಮನ್ನ ಕಾಯ್ತದೆ ಆ ಸ್ಪೆಷಲ್ ಗೆಸ್ಟ್ ಬೇರೆ ಯಾರು ಅಲ್ಲ, ನಮ್ಮ ಭಾಗ್ಯ. ಏನು ಭಾಗ್ಯ ಡೊನೇಷನ್ ಕೊಟ್ಟಿದ್ದಾಳ? ಅದು 25 ಲಕ್ಷ. ಹೌಕಮ್? ನಿನ್ನೆ ಅಷ್ಟೇ ಬ್ರದರ್ ಭಾಗ್ಯ ಹಣ ಎಲ್ಲ ವಾಪಸ್ ಕೊಟ್ಲು ಅಂತ ಹೇಳಿದ್ರು. ಮತ್ತೆ ಡೊನೇಟ್ ಮಾಡೋಕೆ ಇಷ್ಟೊಂದೆಲ್ಲ ಹಣ ಎಲ್ಲಿಂದ ಸಿಕ್ತು ಇವಳಿಗೆ? ಇದನ್ನ ನೋಡಕ್ ಇಲ್ಲಿಗೆ ಬರ್ಬೇಕಾಗಿತ್ತ ನಾನು? ಭಾಗ್ಯ ಅವರೇ, ಪ್ಲೀಸ್ ಕಮ್ ಆನ್ ಸ್ಟೇಜ್. ಹಾಗೆ ಐ ರಿಕ್ವೆಸ್ಟ್ ಅಪ್ಪ ಮತ್ತೆ ನಮ್ಮ ಟ್ರಸ್ಟ್ ನ ಮೆಂಬರ್ಸ್ ಎಲ್ಲರೂ ವೇದಿಕೆ ಮೇಲೆ ಬಂದು ಭಾಗ್ಯ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಭಾಗ್ಯ, ಎಲ್ಲರೂ ನಿನ್ನೆ ನೋಡ್ತಾ ಇದ್ದಾರೆ, ಹೋಗು ಕರೀತಾ ಇದ್ದಾರಲ್ಲ. ಅಲ್ಲ ಅದೇ ಅದು ನಾನು. ಅಯ್ಯೋ ದೇವ್ರೆ, ಎಂತ ಧರ್ಮ ಸಂಕಟ ತಂದಿಟ್ರಲ್ಲ ಇವರು. ಏನ್ ಮಾಡೋದೀಗ? ಕಾಮತ್ ಮಾವ ಇಲ್ದೇ ಇದ್ದಿದ್ರೆ ಇಲ್ಲಿಂದ ಹೊರಗೆ ಓಡೋಗ್ತಿದ್ದೆ. ಅವರಿಗೆ ಮೊದ್ಲೇ ನನ್ ಮೇಲೆ ಕೋಪ ಇದೆ. ಹಿಂಗ್ ನಾನ್ ಸ್ಟೇಜ್ ಮೇಲೆ ಹೋಗ್ದಿದ್ರೆ ಇನ್ನಷ್ಟು ಕೋಪ ಮಾಡ್ಕೊಳ್ತಾರೆ. ಏನ್ ಮಾಡ್ಲಿ ದೇವ್ರೆ? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮಹಾತ್ಮರಾಗೋದು ಅಂದ್ರೆ ಇದೆ ಅತ್ತೆ. ಒಂದು ಪೈಸೆ ಕೈಯಿಂದ ಹಾಕಿಲ್ಲ. ನಮ್ಮ ಹಣ ನಮ್ಗೆ ಕೊಟ್ಟು ದೊಡ್ಡದಾಗಿ ನಾಚಿಕೆಯಿಂದ ಸನ್ಮಾನ ಮಾಡಿಸ್ಕೊತಾ ಇದ್ದಾಳೆ. Meenakshi, bye. ಪ್ಲೀಸ್ ಸಿಟ್ ಡೌನ್, ಪ್ಲೀಸ್ ಸಿಟ್ ಡೌನ್. ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ. ಎಲ್ರಿಗೂ ಧನ್ಯವಾದ. ಈಗ ಡೋನರ್ ಬಗ್ಗೆ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ನಮ್ಮ ತಂದೆಯವ್ರನ್ನ ಕೇಳ್ಕೊತಾ ಇದ್ದೀನಿ.
ಕೊಟ್ಟಿರೋ 25 ಲಕ್ಷಕ್ಕೆ 25 ಕೋಟಿ ಕೊಟ್ಟಿರೋ ತರ ಆಡ್ತಿದ್ದಾಳೆ. ಕೊಟ್ಟಿರೋ 25 ಲಕ್ಷಕ್ಕೆ 25 ಕೋಟಿ ಕೊಟ್ಟಿರೋ ತರ ಆಡ್ತಾರೆ. ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿ ಬಹಳ ಜನಕ್ಕೆ ಬಂದಿರಬಹುದು. ಅದು ನಿಜಾನೇ. ಇನ್ನು ಕೆಲವರಿಗೆ ಈ ಹೆಣ್ಮಗಳು 25 ಲಕ್ಷ ರೂಪಾಯಿನ ಯಾಕೆ ಡೊನೇಟ್ ಮಾಡಿದ್ಲು ಅಂತ ಮನಸ್ಸಿಗೆ ಅನ್ಸಿರ್ಬಹುದು. ಅದು ಸಹಜನೇ. ಅರೆ ಏನ್ ಇವ್ರು ನನ್ ಮನ್ಸಿನಲ್ಲಿರೋ ಮಾತನ್ನ ಹಾಳೆ ಮೇಲೆ ಬರೆದು ಕೊಟ್ಟ ಹಾಗೆ ಹೇಳ್ತಿದಾರಲ್ಲ. ನಿಮ್ಮ ಮನಸ್ಸಿನಲ್ಲಿ ಇದ್ದಿರೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಒಂದೇ. ಆ ಉತ್ತರ ವೇದಿಕೆ ಮೇಲೆ ಕೂತಿದೆ. ಆ ಉತ್ತರನೇ ಈ ಭಾಗ್ಯ. ಹಣಕ್ಕೆ ಮೌಲ್ಯ ಬರೋದು ನಮ್ಮ ನೋಟ್ಗಳ ಮೇಲಿರೋ ಕೇವಲ ಸಂಖ್ಯೆಯಿಂದ ಮಾತ್ರ ಅಲ್ಲ, ಆ ನೋಟ್ಗಳನ್ನು ಹಿಡಿದಿರೋ ಕೈಗಳಿಂದ. ಆ ಕೈಗಳನ್ನು ಚಾಚ್ತಾ ಇರೋ ಹೃದಯದಿಂದ, ಹೃದಯವಂತಿಕೆಯಿಂದ. ನನ್ನಂತವರು 25 ಲಕ್ಷ ಡೊನೇಟ್ ಮಾಡಿದ್ರೆ ಅದೇನು ದೊಡ್ಡ ವಿಷಯ ಆಗೋದಿಲ್ಲ. ಅದೇ ಹೇಳದ್ನಲ್ಲ, ಹೊಟ್ಟೆ ತುಂಬಿರೋರು ನಾವೆಲ್ಲ, ಗಳಿಸಿ ಉಳಿದಿದ್ರಲ್ಲಿ ದಾನ ಅಂತ ಕೊಡೋರು ನಾವು. ಆದ್ರೆ ಭಾಗ್ಯ ಹಾಗಲ್ಲ. ಅವಳಿಗೆ ಅವಳದೇ ಆದಂತ 108 ಸಮಸ್ಯೆಗಳಿದಾವೆ. ಅವಳು ಕೊಟ್ಟಿರೋ 25 ಲಕ್ಷ ಡೊನೇಷನ್ ನಿಂದ ಅವಳು ಸುಮಾರು ಸಮಸ್ಯೆಗಳನ್ನ ಒಂದೇ ದಿನದಲ್ಲಿ ಬಗೆಹರಿಸ್ಕೋಬಹುದಾಗಿತ್ತು. ಆದ್ರೆ ಅವಳು ಹಾಗೆ ಮಾಡ್ಲಿಲ್ಲ. ಆ ಸಮಸ್ಯೆಗಳನ್ನ, ಆ ಸವಾಲುಗಳನ್ನ ತನ್ನಲ್ಲೇ ಇಟ್ಕೊಂಡು ಕೈಲಿರೋ ಹಣವನ್ನ ಬಲಹೀನ ಮಕ್ಕಳ ಬದುಕಿಗೋಸ್ಕರ ದಾನವಾಗಿ ಕೊಟ್ಟಿದ್ದಾಳೆ. ತನ್ನ ಹೊಟ್ಟೆ ಖಾಲಿ ಇರುವಾಗ ತಟ್ಟಲಿರೋ ಅನ್ನವನ್ನ ಬೇರೆಯವರಿಗೆ ದಾನ ಮಾಡಿದಾಳೆ. ಹಾಗಾಗಿ ಅವಳು ಕೊಟ್ಟಿರೋ 25 ಲಕ್ಷ ರೂಪಾಯಿ 25 ಕೋಟಿಗಿಂತ ಹೆಚ್ಚು. ಅವಳು ಕೊಟ್ಟಿರೋ ನೋಟ್ಗಳನ್ನ ಲೆಕ್ಕ ಹಾಕ್ಬಹುದು ನಾವು. ಆದ್ರೆ ಅವಳ ಒಳ್ಳೆತನವನ್ನ, ಹೃದಯವಂತಿಕೆನ, ತ್ಯಾಗವನ್ನ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ತೂಕ ಮಾಡೋದಕ್ಕೆ ನಮ್ಮ ಹತ್ರ ಅದಕ್ಕೆ ಬೇಕಾದ ತಕಡಿನೂ ಇಲ್ಲ. ಬೆಲೆನೆ ಕಟ್ಟಕ್ಕಾಗದೇ ಇರೋ ಸಂಪತ್ತು. ಪಾತ್ರೆಯೊಳಗಿರೋ ನೀರನ್ನ ಯಾವುದಕ್ಕೂ ಬೇಕಾದ್ರೂ ಬಳಸ್ಕೋಬಹುದು. ಪಾತ್ರೆ ತೊಳೆಯೋದಿಕ್ಕೆ, ಸ್ನಾನ ಮಾಡೋದಕ್ಕೆ, ಗಿಡಕ್ಕೆ ಹಾಕೋದಕ್ಕೆ, ಅದು ಯಾವುದಕ್ಕೂ ಬೇಕಾದ್ರೂ ಬಳಸ್ಕೋಬಹುದು. ಯಾಕೆ ಹೇಳಿ? ಅದು ನೀರು. ಆ ಭಗವಂತನ ಪಾದಕ್ಕೆ ಹಚ್ಚಿದ ಒಂದೇ ಒಂದು ತುಳಸಿ ದಳನ ನೀರಿಗೆ ಹಾಕಿದ್ರೆ ಆ ನೀರು ನೀರಾಗಿ ಉಳಿಯೋದಿಲ್ಲ, ತೀರ್ಥ ಅನ್ಸ್ಕೊಳುತ್ತೆ. ಆ ನೀರನ್ನ ತೀರ್ಥ ಮಾಡೋ ಶಕ್ತಿ ಆ ತುಳಸಿ ದಳಕ್ಕಿದೆ. ನಮ್ಮ ಭಾಗ್ಯ ತುಳಸಿ ಅಂತ. ನಮ್ಮ ಮನಸ್ಸಿನಲ್ಲಿರೋ ನೀರನ್ನೆಲ್ಲ ತೀರ್ಥ ಮಾಡೋ ಶಕ್ತಿ ಇರೋದು. ಹಾಗಾಗಿ ಈ ಸನ್ಮಾನದಿಂದ ನಾವೇನು ಅವಳಿಗೆ ಕೊಡ್ತಾ ಇಲ್ಲ. ಭಾಗ್ಯಾಳಂತ ವ್ಯಕ್ತಿತ್ವ ಇರೋರಿಗೆ ಸನ್ಮಾನ ಮಾಡಿದ್ರೆ ನಮ್ಮ ಸಂಸ್ಥೆ ಗೌರವ ಹೆಚ್ಚಾಗುತ್ತೆ. ನಮ್ಮ ನಡುವೆ 100 ಭಾಗ್ಯ ಹುಟ್ಲಿ, ಈ ಮೂಲಕ ಸಮಾಜದ ಭಾಗ್ಯ ಬದಲಾಯಿಸಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಇವಳಿಗೆ ಸನ್ಮಾನ ಬೇರೆ ಕೇಡು. Thanks, Appa. Thank you all. And now I request you all to please join us for refreshment. Please, ದಯಮಾಡಿ ಬನ್ನಿ.
ಮಾವ ಮಾವ ಒಂದ್ ನಿಮಿಷ. ಇವತ್ತು ನೀವು ನನ್ನ ಬಗ್ಗೆ ಮಾತಾಡಿ ಅಲ್ಲಿ ನಿಂತ್ಕೊಂಡು ನಾನು ಆಡಿದ ಒಂದೊಂದು ಮಾತು ನಾನು ನಿನ್ನ ಮೇಲೆ ಇಟ್ಕೊಂಡಿರ್ತಕ್ಕಂಥ ಗೌರವ ಮತ್ತು ನಂಬಿಕೆಯನ್ನು ತೋರಿಸುತ್ತೆ. ಆದ್ರೆ ನೀನು ಅಕ್ಕ ಪೂಜಾ, ನೋಡ್ದ್ಯಾ ಅಕ್ಕ, ಮಾವ ನಿನ್ ಮೇಲೆ ಎಷ್ಟು ನಂಬಿಕೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ. ಆದ್ರೆ ನೀನ್ ಅವರಿಂದಾನೇ ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಬಿಟ್ಟೆ ಅಲ್ವಾ ಅಕ್ಕ? ಯಾಕಕ್ಕ ಈ ತರ ಮಾಡ್ದೆ? ನೀನ್ ಹೀಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ವಿಷಯ ಹೇಳೋದ್ರಿಂದ ಆದಿ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ನಾನು. ಆದ್ರೆ ಈಗ ಇಬ್ರಿಗೂ ಸಮಸ್ಯೆ ಆಯ್ತಲ್ಲ ಅಕ್ಕ. ನನ್ನ ಹತ್ರ ಆದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ವಾ ಅಕ್ಕ? ನಾನ್ ನಿನಗ್ ಫೋನ್ ಮಾಡಿ ಆದಿಭಾವನ್ ಬಗ್ಗೆ ವಿಚಾರಿಸಿದಾಗ ಆದಿಭಾವ ಅಲ್ಲೇ ಇದ್ದಾರೆ ಅಂತ ಹೇಳ್ಬೋದಿತ್ತಲ್ವಾ? ನನ್ನ ಹತ್ರ ವಿಷಯ ಮುಚ್ಚಿಡೋ ಅಗತ್ಯ ಇತ್ತ ಅಕ್ಕ? ನಾನ್ ಇಷ್ಟ ಬೇಗ ಹೊರಗ್ ನೋಡಾಗ್ಬಿಟ್ನ ಅಕ್ಕ. ಪೂಜಾ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ ಕಣೆ, ಮನ್ಸಿಗೆ ತುಂಬಾನೇ ನೋವಾಗುತ್ತೆ. ನೋಡು, ಈ ವಿಷಯನ ನಿಮ್ಮೆಲ್ಲರಿಂದ ಮುಚ್ಚಿಡ್ಬೇಕು ಅನ್ನೋ ಯಾವ ಉದ್ದೇಶನೂ ನನ್ಗಿರ್ಲಿಲ್ಲ. ಹಾಗಂತ ಹೇಳೋ ಪರಿಸ್ಥಿತಿಲೂ ನಾನಿರ್ಲಿಲ್ಲ. ಯಾವಾಗ್ಲೂ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರೋಳು ನೀನು ಈ ವಿಷಯದಲ್ಲಿ ಹೆಂಗಕ್ಕ ಇಡುಬಿಟ್ಟೆ? ನೀನ್ ನೆನ್ಪಿದ್ಯಾ, ನೀನ್ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇದ್ದೆ, ಯಾವ ವಿಷಯನ ನನ್ನ ಹತ್ರ ಮುಚ್ಚಿಡ್ಬೇಡ ಪೂಜಾ, ಅದ್ ಏನೇ ಆಗಿದ್ರು ನನ್ನ ಹತ್ರ ಹೇಳ್ಕೊ ಅಂತ. ಆದ್ರೆ ಪೂಜಾ, ನೀನಾದ್ರೂ ನನ್ನ ದಯವಿಟ್ಟು ಅರ್ಥ ಮಾಡ್ಕೊ. ನನ್ ಯಾವ್ದು ಪೂಜಾ, ಬಂದೆ ಭಾವ. ಅಕ್ಕ, ಆಮೇಲೆ ಸಿಗ್ತೀನಿ, ಭಾವ ಕೂಗ್ತಿದ್ದಾರೆ. ಅಲ್ವೇ ಪೂಜಾ, ಒಂದ್ ನಿಮಿಷ. ಪೂಜಾ, ಭಾಗ್ಯ, ಒಬ್ಳೇ ಅನ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ಅತ್ತೆ, ನಾನು ಎಲ್ರಿಂದಾನು ವಿಷಯ ಮುಚ್ಚಿಟ್ಟು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಅತ್ತೆ, ನಾನು ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ತರ ಮಾಡ್ಲಿಲ್ಲ ಅತ್ತೆ. ಅವ್ರೆಲ್ಲರಿಂದಾನು ವಿಷಯ ಮುಚ್ಚಿಡ್ಬೇಕು ಅಂತ ನನ್ಗೇನು ಇರ್ಲಿಲ್ಲ. ಆದಿ ಅವ್ರಿಗೆ ಇದರಿಂದ ಸಮಸ್ಯೆ ಆಗ್ಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶ ಇತ್ತು ಅಷ್ಟೇ. ಆದ್ರೆ ಮಾವನ್ಗೆ ನನ್ನಿಂದ ತುಂಬಾನೇ ನೋವಾಗಿದೆ ಅತ್ತೆ. ಮಾತಾಡ್ಸ್ತಿದ್ರೆ ಕೋಪದಲ್ಲಿ ಹೊರಟೆ ಹೋದ್ರು. ಭಾಗ್ಯ, ನೀನು ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ಇದೀಯ. ಅವ್ರಿಗೆ ನಿನ್ ಮೇಲೆ ಕೋಪ ಇದ್ದಿದ್ರೆ ಅವ್ರಿಗೆ ಫಂಕ್ಷನ್ಗೆ ಬರ್ತಿದ್ರ? ನೋಡು, ಅವ್ರಿಗೆ ನಿನ್ ಮೇಲೆ ಬೇಜಾರಾಗಿರುತ್ತೆ, ಹೌದು, ಅದನ್ನ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಆದ್ರೆ ಆ ಬೇಜಾರ್ ಕೂಡ ನಿನ್ ಮೇಲಿರೋ ಪ್ರೀತಿಯಿಂದ ತಾನೆ. ಅಲ್ಲ ಅತ್ತೆ, ಅದು ನೋಡು, ತಾಯಿ ಮಕ್ಕಳ ತುಂಬಾ ಹೇಳು. ಅಪ್ಪ ಅಮ್ಮಂದ್ರು ಮಕ್ಕಳ ಮೇಲೆ ಇಟ್ಟಿರೋ ನಂಬಿಕೆ ಮುರಿದಾಗ ಬೇಜಾರ್ ಮಾಡ್ಕೋತಾರೆ. ಆವಾಗ ಕೋಪನೂ ಬರುತ್ತೆ, ಬೈಲು ಬೈಬಹುದು, ಒಂದೆರಡು ಏಟು ಹೊಡಿಬಹುದು. ಹಾಗಂತ ಕಾಮತ್ತವರು ನಿನ್ಗೊಂದೆರಡು ಏಟು ಹೊಡೆದಿಲ್ಲ ತಾನೆ? ಇಲ್ಲಿ ನೋಡೋಣ ತಿರುಗು, ಎಲ್ಲರೂ ಊದ್ಕೊಂಡಿದೀಯ ಅಂತ. ಮಕ್ಕಳು ಅಪ್ಪ ಅಮ್ಮನ ಮೇಲೆ ಸಿಟ್ಟಾಗ್ಬೋದಂತೆ, ಅಪ್ಪ ಅಮ್ಮ ಮಕ್ಕಳ ಮೇಲೆ ಸಿಟ್ಟಾಗ್ಬಾರ್ದ ಭಾಗ್ಯ? ಕಾಮತ್ತವರು ನಿನ್ನ ಅವ್ರ ಮಗಳ ತರ ಪ್ರೀತಿ ಕಾಳಜಿ ಎಲ್ಲ ಮಾಡ್ತಾರೆ ತಾನೆ? ಆ ನಂಬಿಕೆಗೆ ಸಣ್ಣದಾಗಿ ಏಟಾಗಿದೆ, ಅದಕ್ಕೆ ಪಾಪ ಅವರು ಬೇಜಾರ್ ಮಾಡ್ಕೊಂಡಿದ್ದಾರೆ. ಭೂಮಿ ಮೇಲೆ ಬಿದ್ದಿರೋ ಮಳೆ ನೀರಿಗೂ ಇಂಗೋದಿಕ್ಕೆ ಸಮಯ ಬೇಕಾಗತ್ತಲ್ವಾ? ಇದು ಹಾಗೆ, ಮನುಷ್ಯರ ಮನಸ್ಸು ತಂಪಾಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ನೋಡು, ಎಲ್ಲ ಸರಿ ಹೋಗುತ್ತೆ, ಆರಾಮಾಗಿರು. ನೀನು ಯಾರಿಗೂ ಕೆಟ್ಟದನ್ನ ಬಯಸಲ್ಲ, ನಿನ್ ಮನಸ್ಸು ಎಷ್ಟು ಒಳ್ಳೇದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮಗಳೇ. ನೀವಿಬ್ರು ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ?
ಪ್ರೋಗ್ರಾಮ್ ಚೀಫ್ ಗೆಸ್ಟ್ ಎಲ್ಲಿ ಅಂತ ನಾನು ಎಲ್ಲ ಕಡೆ ಹುಡ್ಕಾಡ್ತಾ ಇದ್ದೀನಿ. ಗೆಳತಿ, ಏನಾಯ್ತು? ಭಾಗ್ಯ ಯಾಕೆ ಡಲ್ಲಾಗಿದ್ದಾರೆ? ಭಾಗ್ಯ, ಈ ಪ್ರೋಗ್ರಾಮ್ ಇಂದ ಏನಾದ್ರೂ ಬೇಜಾರಾಯ್ತಾ ಅಥವಾ ನನ್ನಿಂದ ಏನಾದ್ರೂ? ಅಯ್ಯೋ ಆದಿಯವ್ರೆ, ನಿಮ್ಮಿಂದ ನನಗೇನು ಬೇಜಾರಾಗಿಲ್ಲ. ಆದ್ರೆ ನನ್ನಿಂದ ಪೂಜಂಗೂ ಮಾವಂಗೂ ತುಂಬಾನೇ ಬೇಜಾರಾಗಿದೆ. ಅವರಿಬ್ರು ನನ್ನ ಹತ್ರ ಸರಿಯಾಗಿ ಮಾತಾಡ್ತಿಲ್ಲ. ಎಲ್ಲ ನನ್ನಿಂದಾನೇ ಆಗಿದ್ದು. ನೀವು ಹಠಕ್ ಬಿದ್ರಿ ಅಂತ ನಾನು ಹಾಗೆ ನಡ್ಕೊಂಡ್ಬಿಟ್ಟೆ. ನೀವು ಹಠ ಹಿಡಿದಾಗ ನಾನಾದ್ರೂ ಸುಮ್ಮನಿರ್ಬೇಕಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ನಾನು ದುಡುಕ್ಬಿಟ್ಟೆ. ಫ್ರೆಂಡು, ನಾನು ಹೇಗೋ ಅವಳಿಗೆ ಸಮಾಧಾನ ಮಾಡಿದ್ದೆ. ನೀ ಬಂದು ಮತ್ತೆ ಅದನ್ನೇ ಮಾತಾಡಿ ಅವಳಿಗೆ ತಿರ್ಗಾ ಬೇಜಾರು ಮಾಡ್ತಾ ಇದೀಯ. ಸಾರಿ ಭಾಗ್ಯ, ಬಟ್ ನಿನ್ನೆವರೆಗೂ ಅಪ್ಪ ನನ್ನ ಹತ್ರನೂ ಸರಿಯಾಗಿ ಮಾತಾಡ್ತಾ ಇರ್ಲಿಲ್ಲ. ನೀವೇನು ಅಂತ ಅಪ್ಪಂಗೆ ಚೆನ್ನಾಗಿ ಗೊತ್ತು. ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಸಮಯ ಕೊಡೋಣ, ಎಲ್ಲ ಸರಿ ಹೋಗುತ್ತೆ. ನಾನು ತುಂಬಾ ಸಲ ಟ್ರೈ ಮಾಡಿದ್ಮೇಲೆ ಅಪ್ಪ ನನ್ನ ಹತ್ರ ಸ್ವಲ್ಪ ಮಾತಾಡ್ತಾ ಇದ್ದಾರೆ. ಟೈಮ್ ಕೊಡೋಣ, ಎಲ್ಲ ಸರಿ ಹೋಗುತ್ತೆ. ನಾನು ಎಲ್ಲ ಸರಿ ಆಗೋ ಹಾಗೆ ಮಾಡ್ತೀನಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಹಾಗೆ ಹೇಳು ಫ್ರೆಂಡ್. ಅಲ್ಲ ಗೆಳತಿ, ಭಾಗ್ಯ ಅವ್ರನ್ನ ಇನ್ನೂ ಸ್ವಲ್ಪ ಹೀಗೆ ಬಿಟ್ರೆ ಬೇಜಾರಲ್ಲಿ ಬೇಜಾರ್ ಮಹಲೆ ಕಟ್ಬಿಡ್ತಾರೆ. ಆದಿ ಸರ್, ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಫಂಡ್ಸ್ ಬಂದಿರೋದು ನಮಗೆಲ್ಲ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ಸ್ ಎಲ್ಲ ಏನು ಹೇಳಕ್ ಹೋಗ್ಬೇಡಿ. ಏನೇ ಹೇಳೋದಿದ್ರು ಭಾಗ್ಯ ಅವ್ರಿಗೆ ಹೇಳಿ. ಅವ್ರು ಮಾಡಿರೋ ಡೊನೇಷನ್ ಇದು. ಹಾಗೆ ಆ ದುಡ್ಡನ್ನ ಸರಿಯಾಗಿ ಬಳಸ್ಕೊಳ್ಳೋದು ಈಗ ನಮ್ಮ ಜವಾಬ್ದಾರಿ ಆಗಿದೆ. ಹೌದು ಆದಿ ಸರ್, ಆದ್ರೆ ಏನಾಯ್ತು? ಫಂಡ್ಸ್ ಎಲ್ಲ ಸರಿಯಾಗಿ ತಲುಪಿದೆ ತಾನೆ? ಫಂಡ್ಸ್ ಎಲ್ಲ ಏನು ತೊಂದರೆ ಇಲ್ಲ ಸರ್. ಫಂಡ್ಸ್ ಅಲ್ವಾ? ಹಾಗಿದ್ರೆ ಮತ್ತಿನ್ನೇನು? ಆದಿ ಸರ್, ನಮ್ಮ ಹತ್ರ ಫಂಡ್ಸ್ ಏನೋ ಇದೆ, ಆದ್ರೆ ಅದನ್ನೆಲ್ಲ ಸರಿಯಾಗಿ ಯುಟಿಲೈಸ್ ಮಾಡಕ್ಕೆ, ಮ್ಯಾನೇಜ್ ಮಾಡಕ್ಕೆ ಯಾರು ಇಲ್ದಂಗ ಆಗಿದೆ ಸರ್. ಹೌದು ಸರ್, ಸಂದೇಶ ಇರ್ಬೇಕಾದ್ರೆ ಹೇಗೋ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಅವ್ರ ಕಂಪ್ನಿ ಬಿಟ್ಟ ಮೇಲೆ ನಮ್ಮ NGO ಮ್ಯಾನೇಜ್ ಮಾಡೋಕೆ ಜವಾಬ್ದಾರಿ ತಗೊಳ್ಳೋಕೆ ಯಾರು ಇಲ್ದಂಗಾಗಿದೆ ಸರ್. ನಮ್ಗೆಲ್ಲ ಅದೇ ಚಿಂತೆ ಸರ್. ಆದಿ ಸರ್, ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ. ಆದ್ರೆ ಯಾವ ದಾರಿ ಮೇಲೆ ಸಾಗ್ಬೇಕು ಅಂತ ಹೇಳೋರೇ ಇಲ್ಲ ಸರ್. ನಮ್ಮ ತೊಟ್ಟಿಲು ಚಾರಿಟಬಲ್ ಟ್ರಸ್ಟ್ಗೆ ಮುಂದೆ ನಿಂತು ಮುನ್ನಡೆಸೋರೊಬ್ರು ಬೇಕು ಸರ್. ವಿ ನೀಡ್ ಟು ಫೈಂಡ್ ಎ ಮ್ಯಾನೇಜಿಂಗ್ ಡೈರೆಕ್ಟರ್ ಸೂನ್ ಸರ್. ನೀವು ಹೇಳೋದ್ರಲ್ಲಿ ಅರ್ಥ ಇದೆ. ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಯಾರಾದ್ರೂ ರೈಟ್ ಪರ್ಸನ್ನ ಚೂಸ್ ಮಾಡಬೇಕು. ಆ ರೈಟ್ ಪರ್ಸನ್ ಅದ್ಯಾರು MD ಪೋಸ್ಟ್ಗೆ ಇದ್ದಾರೆ ಅಂತ ಹೇಳ್ದೆ ತಾನೆ. ಮೊದ್ಲು ಅವ್ರ ರೆಸ್ಯೂಮ್ ಕಳ್ಸು. ಎಷ್ಟೆಲ್ಲ ಹೇಳ್ಬೇಕು ನಿಂಗೆ? ಅಯ್ಯೋ ಮೇಡಮ್, ಸಾರಿ, ಮರ್ತೇ ಬಿಟ್ಟೆ. ಹಾ, ಮರಿತ್ಯ ಇದೇ ತರ ಮರ್ತು ಬೀದಿಗೆ ತಂದು ನಿಲ್ಲಿಸ್ತೀಯ ನೀನು. ಆ ಕೆಲ್ಸ ಕೊಡಿಸ್ಬೇಕಾ ಬೇಡ್ವಾ? ಬೇಕು ಮೇಡಮ್, ಬೇಕೇ ಬೇಕು. ಟ್ರಸ್ಟಿಗೆ ಪರಿಚಯ ಇಲ್ದಿರೋರು ಯಾರಾದ್ರೂ MD ಆಗಿ ಬಂದ್ರೆ ನಮಗೆ ಅಪಾಯ ಮೇಡಮ್. ಅದಕ್ಕೆ ನಮಗ್ ಗೊತ್ತಿರೋ ಹುಡುಗನ್ನೇ ಅಲ್ಲಿ ಅಪಾಯಿಂಟ್ ಮಾಡಿ ಅಂತ ಹೇಳ್ತಾ ಇರೋದು. ಇದೆಲ್ಲ ಗೊತ್ತಿದ್ದೆ ನಿನ್ಗೆ ರೆಸ್ಯೂಮ್ ಕಳ್ಸು ಅಂತ ಹೇಳ್ತಿರೋದು. ನೀನ್ ಮಾತ್ರ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ, ಯೂಸ್ಲೆಸ್ ಫೆಲೋ. ಅಯ್ಯೋ, ರೆಸ್ಯೂಮ್ ಗಿಸ್ಯೂಮ್ ಎಲ್ಲ ಯಾಕೆ ಮೇಡಮ್? ಆ ಹುಡುಗನ್ ಕರ್ಕೊಂಡು ನಿಮ್ಮ ಆಫೀಸ್ಗೆ ಬಂದ್ಬಿಡ್ಲಾ? ಆಯ್ತು, ಅದನ್ನಾದ್ರೂ ಮಾಡು. ಜೊತೆಗೆ ರೆಸ್ಯೂಮ್ ಕೂಡ ತಗೋಬಾ, ಆಫೀಸಿಗೆ ಬಂದು ಮೀಟ್ ಆಗು. ಅವನಿಗೆ ಜಾಬ್ ಸಿಗುತ್ತೆ. ಕೆಲವು ಜನರ ಹತ್ರ ಮಾತಾಡ್ಬೇಕು. ಅದನ್ನ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ನೀನ್ ಆದಷ್ಟು ಬೇಗ ಅವನ್ನ ಕರ್ಕೊಂಡು ರೆಸ್ಯೂಮ್ ತಗೊಂಡ್ ಬಾ. ಸರಿ ಮೇಡಮ್, ಕರ್ಕೊಬನ್ನಿ. ಎಲ್ಲ ವ್ಯವಸ್ಥೆ ನನ್ನ ಫ್ರೆಂಡ್ ಎಷ್ಟು ಚೆನ್ನಾಗಿ ಮಾಡಿದ್ನಲ್ಲ. ಹೆಂಗೆ ನನ್ನ ಫ್ರೆಂಡು? ಮತ್ತೆ
ಎಲ್ಲಾ ವ್ಯವಸ್ಥೆನೂ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಆದ್ರೆ ನನಗೆ ಇಷ್ಟೆಲ್ಲದ್ರ ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ಸುತ್ತೆ. ಸಾಕ್ ಸುಮ್ಮನಿರು ಭಾಗ್ಯ. ನೀನೇನ್ ಸಣ್ಣ ಪುಟ್ಟ ಕೆಲಸ ಮಾಡಿದ್ಯಾ? ನೀನು ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ? ಅವ್ನ್ ಸನ್ಮಾನ ಮಾಡಿದ್ದು ಒಳ್ಳೇದೇ ಆಯ್ತು. ಸುಮ್ಮನಿರ್ಲಿ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಕಾರ್ಯಕ್ರಮ ಅಂತೂ ತುಂಬಾ ಚೆನ್ನಾಗಾಯ್ತು. ನನಗಂತೂ ತುಂಬಾ ಖುಷಿ ಆಯ್ತು. ಓ, ಅದಕ್ಕೆ ಇಷ್ಟು ಬೇಗ ಜಾಗ ಖಾಲಿ ಮಾಡ್ತಾ ಇದ್ದೀರಾ? ಹ್ಞೂ, ಮತ್ತೆ ಬಂದ್ ಕೆಲ್ಸ ಮುಗೀತಲ್ಲ. ಅದು ಬಿಟ್ಟು ಇಲ್ಲೇ ಜಾಂಡ ಊರ್ಕೊಂಡು ಊರ್ ಕತೆ ಎಲ್ಲ ಮಾತಾಡ್ಕೊಂಡು 4 ದಿವಸ ಇಲ್ಲೇ ಉಳಿದು ಹೋಗಕ್ಕೆ ಇದೇನ್ ನೆಂಟ್ರ ಮನೆನೆ? ಆಫೀಸ್ ಅಲ್ವಾ, ಕಾರ್ಯಕ್ರಮ ಮುಗೀತಲ್ಲ, ಇನ್ನೇನ್ ಮನೆಗೆ ಹೊರಡದೆ. ನಾನೇನ್ ಇಲ್ಲೇ ಉಳ್ಕೊಳ್ಳಿ ಅಂತ ಕೇಳ್ತಾ ಇಲ್ಲ. ಭಾಗ್ಯ, ನೀವ್ ಫ್ರೀ ಇದ್ದೀರಾ? ಯಾಕೆ ಇನ್ನೊಂದ್ ಸನ್ಮಾನ ಮಾಡಿ ನನ್ ಮಾನ ಕಳಿಬೇಕಂತ ಏನಾದ್ರು ಇದ್ದೀರಾ? ಅಯ್ಯೋ ಇಲ್ಲ ಭಾಗ್ಯ, ನೀವ್ ಫ್ರೀ ಇದೀರೋ ಇಲ್ವೋ ಹೇಳಿ. ಫ್ರೀ ಇದ್ದೀನಿ, ಆದ್ರೆ ಸಂಜೆ ಹೊತ್ತಿಗೆ ಹೊರಗಡೆ ಹೋಗಕ್ಕಿದೆ. ಹಾಗಾದ್ರೆ ಇವಾಗ ಫ್ರೀ ಇದ್ದೀರಾ ಅಂತ ಆಯ್ತು. ಗುಡ್. ನಾನ್ ನಿಮ್ಮನ್ನ ಎಲ್ಲಿಗೋ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ, ಬರ್ತೀರಾ? ಬರ್ತಾಳೆ. ಯಾಕೆ? ನನ್ಗೆ ಕೆಲ್ಸ ಇದೆ, ನಾನು ಬಿಸಿ ಇದ್ದೀನಿ. ಈಗಷ್ಟೇ ಫ್ರೀ ಇದ್ದೀನಿ ಅಂತ ಹೇಳಿದ್ರಿ, ಮತ್ತೆ ಬಿಸಿ ಅಂತ ಹೇಳ್ತಾ ಇದ್ದೀರಾ? ನೋಡಿ ಗೆಳತಿ, ನನ್ ಜೊತೆ ಬರ್ಬೇಕಾಗುತ್ತೆ ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ಇದು ತಪ್ಪಲ್ವಾ? ಯಾಕೆ ಹೀಗ್ ಮಾಡ್ತಾ ಇದ್ದಾರೆ ಗೆಳತಿ? ಯಾಕೆ ಹೀಗ್ ಮಾಡ್ತಿದೀಯ ನೀನು? ಅಷ್ಟು ಪ್ರೀತಿಯಿಂದ ಕರಿತಿಲ್ಲ ನನ್ ಫ್ರೆಂಡ್, ಯಾಕಿಲ್ಲ ಅನ್ನೋದು? ಭಾಗ್ಯ ಅವ್ರಿಗೆ ಮನೇಲಿ ಅಷ್ಟೊಂದ್ ಕೆಲ್ಸ ಇದೆಯಾ ಗೆಳತಿ? ಅಯ್ಯೋ, ಅಂತದೇನು ಕೆಲ್ಸ ಇಲ್ಲ ಅವಳಿಗೆ. ಅತ್ತೆ, ಇದೆ, ಒಂದ್ ಕೆಲ್ಸ ಇದೆ. ಭಾಗ್ಯ, ಪ್ಲೀಸ್ ನನ್ ಜೊತೆ ಬನ್ನಿ. ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀರಿ? ಇಟ್ಸ್ ಅ ಸರ್ಪ್ರೈಸ್.